ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ನಲ್ತವಾಡ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಿಗೆ ಭಾವಪೂರ್ಣ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ನಲ್ತವಾಡ ದಿನಾಂಕ 31/5/2026ರಂದು ನಲ್ತವಾಡ ಪಟ್ಟಣ ಪಂಚಾಯತ್ ಕಚೇರಿಯ ಮುಖ್ಯ ಅಧಿಕಾರಿ ಶ್ರೀ ಈರಣ್ಣ ಕೊಣ್ಣೂರ ಅವರು ವಯೋಸಹಜ ನಿವೃತ್ತಿಯನ್ನ ಹೊಂದಿದ್ರು. ತಮ್ಮ ಸುದೀರ್ಘ ಸೇವಾ ಅವಧಿಯಲ್ಲಿ ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ ಹಾಗೂ ಜನಪರ ಆಡಳಿತದ ಮೂಲಕ ಉತ್ತಮ ಸೇವೆ ಸಲ್ಲಿಸಿದ ಅವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಿ ಭಾವಪೂರ್ಣ ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಲತಾ ಗೋರಬಾಳ, ಉಪಾಧ್ಯಕ್ಷ ಶ್ರೀ ಬಸವರಾಜ್ ಗಂಗನಗೌಡರ್, ಸರ್ವ ಸದಸ್ಯರು, DSS ಸಂಚಾಲಕರಾದ ಶ್ರೀ ಗುಂಡಪ್ಪ ಚಲವಾದಿ, ಶ್ರೀ ಮಲ್ಲು ಕುಂಬಾರ, ಶ್ರೀ ಮೈಬು ಅಳ್ಳೂರ, ಶ್ರೀ ಅಬ್ಬು ರಕ್ಕಸಗಿ, ಶ್ರೀ ಹಣಮಂತ ಕುರಿ, ಶ್ರೀ ಬಸು ಹಳ್ಳಿ, ಶ್ರೀ ಯಕ್ಕಪ್ಪ ದಾಸರ ಹಾಗೂ ಪಟ್ಟಣ ಪಂಚಾಯತ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಶ್ರೀ ಈರಣ್ಣ ಕಣ್ಣೂರ ಅವರ ಸೇವೆಯನ್ನ ಶ್ಲಾಘಿಸಿ ಸನ್ಮಾನಿಸಿ ಶುಭ ಹಾರೈಸಿದ್ರು. ನಿವೃತ್ತಿ ಜೀವನ ಸುಖ, ಶಾಂತಿ, ಆರೋಗ್ಯ ಹಾಗೂ ಸಂತೋಷದಿಂದ ಕೂಡಿರಲಿ ಎಂದು ಎಲ್ಲರೂ ಹಾರೈಸಿದ್ರು. DMS ನ್ಯೂಸ್ ನಲ್ತವಾಡ. DMS ನ್ಯೂಸ್ ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇಂಥ ಒಂದು ಪವಿತ್ರವಾದ ಸಾಧಕ ನಿವೃತ್ತಿ ಆಗ್ತಾ ಇರೋದು ಒಂದು ಸೌಭಾಗ್ಯ ಆಗ್ಬೋದು. ಅತ್ಯಂತ ಮಹಾಶ್ವಸನ ಇವರು ಆ ಹೃದಯದಿಂದ ನಡೆದಾಡುವಂತ ಪುಣ್ಯ ಸ್ಥಳದಿಂದ ನಿವೃತ್ತಿಯನ್ನು ಹೋಗ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಆರೋಗ್ಯ ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್ ತಾಳಿಕೋಟೆ, ನಿಮ್ಮದೇ ಧ್ವನಿ. ಕಾರ್ಯಾಲಯದ ವಿಚಾರಾಧಿಕಾರಿಗಳಾದ ಶ್ರೀ ಈರಣ್ಣ ಕೊಣ್ಣೂರು ಇವರ 50 ರೀತಿಯ ತಿರುಪತಿ ಸಮಾರಂಭವನ್ನು ಏರ್ಪಡಿಸಿದ್ದು ಇವರಿಂದ ನವತ್ವಾರದ ಪಟ್ಟಣದ ಆಡಳಿತ ದೈವವಾಗಿರುವಂತ ಜಗನ್ನಾಥಪುರದ ಬೆಂಗಳೂರಿನಲ್ಲಿ ಹಚ್ಚಿಕೊಂಡು ಪ್ರಯಾಣವನ್ನು ರಚಿಸುತ್ತಾ ಮತ್ತು ನವತ್ವಾಡ ಪಟ್ಟಣ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರುಗಳೇ, ಸರ್ವ ಸದಸ್ಯರುಗಳೇ ಹಾಗೂ ಪಟ್ಟಣದ ಹಿರಿಯರೇ ಮತ್ತು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರೇ ಮತ್ತು ಹೆಚ್ಚಿನ ಪೌರ ಕಾರ್ಮಿಕರೇ ಮತ್ತು ಈ ಪಟ್ಟಣದ ಪತ್ರಿಕಾ ಮಿತ್ರ ಬಾಂಧವರೇ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀಯುತ ಈರಣ್ಣ ಕೊಣ್ಣೂರು 4 ಪಟ್ಟಣ ಪಂಚಾಯಿತಿಯಲ್ಲಿ 2 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಒಂದು ನಿವೃತ್ತ ಹುದ್ದೆಯನ್ನು ಹೊಂದ್ತಾ ಇದ್ದಾರೆ. ಎಲ್ಲಾ ಅನುಭವಗಳನ್ನ ಬದಲಿ ಸೇವ್ ಮಾಡ್ಕೊತಿದ್ರು. ಹಂಗ್ ಮಾಡಿ ಹಿಂಗಾಗುತ್ತೆ ಮೇಡಮ್, ಹಿಂಗಾಗುತ್ತೆ ಅಂತ ಈಗ ಬಂದವರಿಂದ ಎಲ್ಲಾರನ್ನ ಮನವರಿಕೆ ಮಾಡಿಕೊಟ್ಟಂತವ್ರು ನಮ್ಮ ಈರಣ್ಣ ಕೊಣ್ಣೂರು ಸಾಹೇಬ್ರವರು. ಸಾಕಷ್ಟು ಅವರು ಅವರ ಒಂದು ಹೇಗಿದ್ದಾರಪ್ಪ ಅಂತ ತುಂಬಾ ಸರಳವಾದಂತ ವ್ಯಕ್ತಿಗಳು. ಯಾವತ್ತೂ ತೋರಿಕೆಯನ್ನ ತೋರಿಸ್ಕೊಳ್ಳುವಂತರಲ್ಲ. ಆಮೇಲೆ ಕರ್ತವ್ಯದಲ್ಲಿ ತುಂಬಾ ನಿಷ್ಠಾವಂತರಾಗಿರುವಂತವ್ರು. ಸಮಯ ಪ್ರಜ್ಞೆ, ಶಿಸ್ತು ಎಲ್ಲವೂ ತಮ್ಮ ಸೇವೆಯಲ್ಲಿ ಅವರು ಬಳಸಿಕೊಳ್ಳುವಂತವ್ರು. ಸಾಕಷ್ಟು ನಮ್ಮ ನಾಲ್ಕು ಸೇವೆಯನ್ನ ಮಾಡಿದ್ದಾರೆ. ಸಾರ್ವಜನಿಕರಿಗಾಗಿರ್ಬೋದು, ನಮಗಾಗಿರ್ಬೋದು. ನಾವೊಂದ್ಸಲ ಅಧ್ಯಕ್ಷರಾಗಿದ್ದಾಗ ಫೋನ್ ಹಚ್ಚಿದ್ರು ಸಾರ್ವಜನಿಕರು, ಹಿಂಗ್ರಿ ಮೇಡಮ್ ನೀರು ಬಂದಿಲ್ರಿ, ಕರೆಂಟ್ ಇಲ್ಲ, ಏನಾರ ಒಂದು ಸಮಸ್ಯೆ ಅಂತ ಹೇಳಿದಾಗ ಬೆಳಗ್ಗೆ ಫೋನ್ ಹಚ್ಚೋರು. ಅಂತ ಟೈಮ್ನಲ್ಲಿ ಸಾಹೇಬ ಹಿಂಗ ಊರಿಂದ ಬರಕತ್ತರಿ ಸಮಸ್ಯೆಗಳು ಅಂತ ಎಂತ ಒಂದು ಸಮಯದಲ್ಲಿ ನಾವು ಫೋನ್ ಹಚ್ಚಿದ್ರು ಸಹಿತ ಅದಕ್ಕೆ ಒಂದು ಕರೆಯ ಹೋಗ್ಬಿಟ್ಟು ಅದನ್ನ ಕಾರ್ಯವನ್ನ ಮಾಡಿಕೊಟ್ಟಂತರು ಈರಣ್ಣ ಕೊಣ್ಣೂರು ಸರ್. ಅವರ ಸೇವೆ ಸ್ಮರಣೀಯವಾಗಿರುವಂತದ್ದು. ಯಾವುದೇ ಕೆಲಸಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವಂತವ್ರು. ಈ ಒಂದು ಅವರ ಅವಧಿಯಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಪಟ್ಟಣ ಅತ್ಯಂತ ಒಂದು ವಿಜೃಂಭಣೆಯಿಂದ ಕೂಡಿದಂತ ಪಟ್ಟಣ. ಇಲ್ಲಿ ಒಂದು ಇದನ್ನ ನೋಡಿದ್ರ ಶರಣವಾಗಿ ಹೋಗಿ ಅವರ ಒಂದು
ವಿಧಾನ ಒಂದು ದೊಡ್ಡ ಒಂದು ಏನದು ಇತಿಹಾಸ ಅಂತ ನನ್ನ ಒಂದು ವೈಯಕ್ತಿಕ ಇದ್ರೆ ಈ ಒಂದು ನಮ್ಮ ಪಟ್ಟಣ ಪಂಚಾಯತಿಗೆ ಬಂದಾಗ ಎಲ್ಲ ಯಾವ ಸದಸ್ಯರ ಒಂದು ಇದಿಲ್ಲ ಆಡಳಿತಾಧಿಕಾರಿಗಳಿದ್ರು. ಆಡಳಿತಾಧಿಕಾರಿಗಳ ಅವಧಿಯೊಳಗೂ ಸಹ ನಾವು ನಮ್ಮ ಎಲ್ಲ ಸದಸ್ಯರಿಗೂ ಸಹ ಒಂದು ಒಡನಾಡ ಒಂದು ಇಟ್ಕೊಂಡು ಅವ್ರನ್ನೆಲ್ಲರೂ ಒಂದು ಉತ್ತಮವಾದಂಥ ಅವರೊಂದಿಗೆ ಬಾಂಧವ್ಯವನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡ್ಕೊತ ಹೋಗಿದ್ವಿ. ಈ ಒಂದು ವೇದಿಕೆ ಮೇಲೆ ನಾವು ವೇದಿಕೆ ಮೇಲೆ ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.